ಊಟ ಆತೇನ ಮರುತಮ್ಮ? ಆಯ್ತು ನಾಗಮ್ಮಕ್ಕ. ಇವಾಗಿನ ಊಟ ಮಾಡಿ ಏನೋ ನೆಮ್ಮದಿ ಇಲ್ಲದ ಊಟ ತಗ. ಇಬ್ರು ಮಕ್ಕಳು ಇಬ್ರು ಹಂಗೆ ಮಾಡಿದಕ್ಕೆ ಏನೋ ನೆಮ್ಮದಿ ಇಲ್ದಂಗ ಇದೀವಿ. ತುಂಬ್ತೀಯ ಯಾತ್ ಬಿಡ್ತೀಯ? ಯಾ ತುಂಬಕ್ಕೂ ಬೇಜಾರು. ಯಾತ್ ಊಟ ಮಾಡಕ್ಕೂ ನನಗಂತೂ ಇಷ್ಟನೇ ಆಗಲ್ಲ. ಏನೋ ಉಣ್ಬೇಕಂತ ಉಣ್ಬೇಕು ಅಷ್ಟೇನೆ. ಸುಮ್ಮನೆ ಮಾವನ ಕರೆದು ಕಳಿಸ್ರಿ. ಏನೇ ಅವಳೆ ಬೇರೆ ಏನಾಗಿಲ್ಲ, ಇವಳೇನೆ ಒಟ್ಟು ಅವ್ರವ್ರನ್ನಾಗಿ ಅವಳಂತೆ. ಇವಾಗ ಸುಮ್ಮನೆ ಕರೆದು ಕಳಿಸ್ರಿ, ಮಾವನ ಕರ್ಕೊಂಬರ್ರಿ. ನಾನು ಹಂಗೆ ಯೋಚನೆ ಮಾಡ್ತಾ ಇದ್ದೀನಿ ರಾತ್ರಿಯಿಂದನ. ಈ ಅಪ್ಪನ ಹತ್ರ ಅದನ್ನೇ ಹೇಳ್ತಾ ಇದ್ದೀನಿ, ಮಾವನ ಕರೆದು ಕಳ್ಸೋಣ ಕಣಪ್ಪ, ಮಾವನ ಕರ್ಕೊಂಬರೋಣ ಅಂತೇಳಿ ನಾನು ಈ ಅಪ್ಪನಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಈ ಅಪ್ಪ ಏನು ಹೇಳಿಲ್ಲ, ನೋಡೋಣ. ಇವಾಗ ಇನ್ನು ಏನು ಹೇಳತ್ತೆ ಅಂತ ಹೋಗ್ತೀನಿ. ಇವಾಗ ಹೋಗ್ಬಿಟ್ಟು ಕೇಳ್ತೀನಿ. ಕರಿಯೋಣ, ಮಾವನ ಕರ್ಕೊಂಬರೋಣ ನಾವು ತವ್ರ ಮನೆಗೆ ಅಂತ ಇದ್ದೀವಿ. ಅವಳೇನೇನು ಬೇರೆ ಮದುವೆ ಆಗಿಲ್ಲ. ಗಗನಮ್ಮನ ಅದೃಷ್ಟಮ್ಮ ಹೇಳ್ತಾರಲ್ಲ, ಭಾಳ ಒಳ್ಳೆ ಹುಡುಗನ ಮದುವೆ ಆಗ್ಯವಳೆ, ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಂತಾನೆ, ಅವ್ರ ಅತ್ತೆನೂ ತುಂಬ ಒಳ್ಳೇದು, ತುಂಬ ಚೆನ್ನಾಗಿ ನೋಡ್ಕೊಂಬತ್ತೆ ಅಂತೇಳಿ ಹೇಳ್ತೈತಿ. ಏನು ಬೇರೆ ಅಲ್ಲ, ಸುಗಣಮ್ಮ ಮೊಮ್ಮಗನೇ ಮದುವೆ ಆಗಿರೋದು. ಏನು ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕಪ್ಪ? ಹೆಂಗೋ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇನೆ. ಸುಮ್ಮನೆ ಅಷ್ಟು ನಾವು ಎಲ್ಲ ಇದು ಮಾಡ್ಕೊಳ್ಳೋದ್ಕಿನ ಚೆನ್ನಾಗಿರೋದು ನೋಡಬೇಕು. ಸುಮ್ಮನೆ ಯಾಕೆ ಹೇಳು? ಯಾವುದೊಂದು ವಿಚಾರದಾಗೆ ಆಗಲಿ ಹೆಂಗೆ ಚೆನ್ನಾಗಿರ್ಬೇಕೋ ಚೆನ್ನಾಗಿರೋ ಮಾರ್ಗ ನೋಡ್ಬೇಕೆ ಹೊರ್ತನು ಸುಮ್ಮನೆ ನಾವು ಎಷ್ಟಾದ್ರೂ ಇದು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಚೆನ್ನಾಗಿರೋದು ನೋಡಬೇಕು. ಇಬ್ರು ಕರೆಯೋದು ಬೇಡ ಅಂತ ಅನ್ಕೊಂಡಿದ್ದೆ. ನಾಳೆ ದಿನ ಏನಾದರೂ ಕಷ್ಟ ಸುಖ ಆಯಿತು ಅಂದಾಗ ಯಾರು ನೋಡ್ತಾರೆ ನಮಗೆ? ಯಾರು ಆಗ್ತಾರೆ ಹೇಳು? ನಾಳೆ ದಿನ ಏನಾದರೂ ಕಷ್ಟ ಸುಖ ಆಯಿತು ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೇ ಮಾನನ್ನೇ ಕರೆಯೋಣ ಹೋಗ್ಬಿಟ್ಟು ಅಂತ ಇದೀನಿ ನಾನು. ನಮ್ಮಯ್ಯಪ್ಪ ಹೋಗ್ಬಿಟ್ಟು ಕರಿತೀವಿ. ಅಯ್ಯಪ್ಪನ ಬೇರೆ ಕೆಲ್ಸದ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಏನು ಮಾಡೋದು ಏನೋ, ನಮಗಂತೂ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದಾಗ ಮಕ್ಕ ಬಂದ್ರ ಮೇಲೆ ಮೇಲೆ ಬರ್ತವೆ. ಅಲ್ಲ ಗುಂಡನ್ ತಗೋ ಅದೃಷ್ಟನ್ ತಗೋ, ಯಾಕಂಗೆ ಮಾತಾಡಕ್ಕೆ ಹೋಗ್ತೀಯ? ಸುಮ್ಮನೆ ಎಲ್ಲರನ್ನು ಮಾತಾಡಿಸ್ಕೊಂಡು ಸ್ಯಾನಕ್ಕಿರ ಮರುತಮ್ಮ. ಸುಮ್ಮನೆ ಅವ್ರು ನೀನು ಕೊಡಂಗಿಲ್ಲ, ನೀನು ಅವ್ರಿಗೆ ಕೊಡಂಗಿಲ್ಲ. ಸುಮ್ಮನೆ ಎಲ್ಲರ ಹತ್ರ ಚೆನ್ನಾಗಿರೋದು ನೋಡಬೇಕು. ಮಕ್ಕ ಸುಮ್ಮನಿರು, ಮೊದಲಿಂದೆಲ್ಲ ನಮ್ಮ ಮರ್ತವ್ರೆ ಅವರು. ಆಗಾಗ ನನಗೂ ಅವತ್ತು ಗುಂಡನ್ಗೂ ನಾನು ಎಷ್ಟು ಸಹಾಯ ಮಾಡಿದ್ದೀನಿ ಹೇಳು, ಅದನ್ನ ಮರ್ತವ್ರಿ. ಈಗ ಯಾತನಾಗ್ಲಿ ನಮ್ಗೆ ಹೇಳೋದು ಕೇಳೋದು ಎಂಥದ್ದು ಇಲ್ಲ. ಈಗೆಲ್ಲ ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂತಾರೆ. ಮೊದಲು ಏನಾಗಲಿ ಋತುವಕ್ಕ ನಾನು ಹಿಂಗೆ ಮಾಡೋಣ ಅಂತ ಇದ್ದೀನಿ, ಹಿಂಗೆ ಮಾಡ್ತೀನಿ, ಎಲ್ಲ ಹೇಳೋಣ ಕೇಳೋಣ. ಈಗ ಏನು ಯಾತು ಹೇಳಲ್ಲ ಕೇಳಲ್ಲ. ಯಪ್ಪ 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 ಈಗ ಅಷ್ಟು ಇದಕ್ಕೆ ಹೋಗ್ಬಿಟ್ಟವ್ರಿ. ಅಲ್ಲ ಅದೆಲ್ಲ ಹೋಗ್ಲಿ. ಮತ್ತೆ ಪ್ರವೀಣನು ಅವಳು ನಮ್ಮ ಮನೆ ತಗ ಅವಾಗ ಮನೆ ಕ್ಲೀನ್ ಮಾಡೋಕ್ಕಂತ ಬಂದಿದ್ಲಲ್ಲ, ಇಬ್ಬರು ಮಾತಾಡಿದ್ರಂತೆ. ಅದನ್ನು ನೋಡಾದ್ರೂ ಅಕ್ಕ ಹಿಂಗೈತೆ ಋತು ಅಕ್ಕ ಅಂತೇಳಿ ಹೇಳಿದ್ರಿ. ನಾನು ಬಿಡು, ಈಗ ಅಲ್ಲಿ ನನ್ನ ತಮ್ಮ ಹೆಂಡತಿ ಅವರೆಲ್ಲ ಹೇಳಿರು, ಅವರು ಎಲ್ಲ ಹೇಳಿರು. ಮತ್ತು ನಾನು ಗೊತ್ತಾಗದ ಅವಾಗ ಹೇಳಿದ್ರೆ ನನಗೇನಮ್ಮ ಗೊತ್ತು, ಹೇಳ್ಬೇಕಾ? ಹೇಳ್ದಂಗೆ ಎಲ್ಲದ್ದು ಇದು ಮಾಡಿರು. ಅದಕ್ಕೆ ನಾನು ಸುಮ್ಮನಾರಿ. ಹೋಗ್ತೀನಿ ತಡಿ ನಮ್ಮ ಅಯ್ಯಪ್ಪಂತಾಗೆ ಹೇಳ್ತೀನಿ. ಚೆನ್ನಾಗಿರ್ಬೇಕಮ್ಮ ಅಕ್ಕಪಕ್ಕ ಯಾಕತ್ತ. ಚೆನ್ನಾಗಿದ್ರೆ ಯಾವುದಿರಲ್ಲ. ಹೋಗು ಹೇಳು ನಿನ್ನ ಗಂಡಿಗೆ, ಬಾರಪ್ಪ ಹೋಗಿ ಕರ್ಕೊಂಬರೋಣ ಚೆನ್ನಾಗಿರೋಣತ್ತ ಅಂತ ಅನ್ನು. ಹೇಳ್ರುಟಮ್ಮ ಒಂದು ಇಟ್ಕೊಂಡು ತಿಳ್ಕೊಂತಾಳೆ. ಅಕ್ಕಪಕ್ಕದಾಗೆ ಚೆನ್ನಾಗಿರ್ಬೇಕು ಅಂಬೋದಿರಬೇಕು. ಸುಮ್ಮನೆ ಒಂದು ಇಟ್ಕೊಂಡು ಮಗು ಮುಷ್ಣಿ ತಿರ್ಕೊಂಡ್ರೆ ಹೆಂಗೆ ಸರಿ ಆಗುತ್ತೆ? ಇಲ್ಲಪ್ಪ, ನಾವೇನೋ ಆಗಿದ್ದಾಗಲಿ ಸುಮ್ಮನೆ ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂಬೋದಿರ್ಬೇಕು ಇವಾಗಿನ ಕಾಲದಾಗ. ಏನು ನಗಮಕ್ಕ ಏನೋ ಹೇಳ್ತಾ ಇತ್ತು ಋತು ಅಕ್ಕ? ಏನಿಲ್ಲ, ಅದೇ ಇವಾಗ ಮನೆಯಾಗ ಯಾರೂ ಇಲ್ಲ, ಕಷ್ಟ ಸುಖ ಆದಾಗ ಯಾರಾದರೂ ಬೇಕು, ಅದಕ್ಕೆ ನಮ್ಮ ಮಾನನ್ನೇ ಕರಿತೀನಿ ಅಂತ ಹೇಳಿ ಹೇಳ್ತಿತ್ತು. ಅದೃಷ್ಟನೂ ಗುಂಡ ಮೊದಲಿನಂಗಿಲ್ಲ, ಯಾತು ಹೇಳಲ್ಲ ಕೇಳಲ್ಲ. ಇವಾಗ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂತಾರೆ ಅಂತ ಹೇಳುತ್ತೆ. ನಾನೀಗ ಯಾರು ಹೇಳ್ತಾರೆ ಕೇಳ್ತಾರಮ್ಮ? ಎಲ್ಲ ಅವ್ರನ್ನೂ ಕೇಳಬೇಕು. ಋತು ಅಕ್ಕನಿಗೆ ಹೇಳು, ಎಲ್ಲ ಅಕ್ಕನ ಕೇಳಿ ನಾವು ಮಾಡಬೇಕು. ಯಾವ ಕೆಲಸ ಮಾಡಿದ್ರು ಅವ್ರನ್ನ ಕೇಳಿ ಮಾಡ್ಬೇಕಂತೆ. ಯಾರು ಮಾಡ್ತಾರೆ ಹೇಳಿ ನಾಗಮ್ಮಕ್ಕ? ನೀನೇನೆ ನೀನೇ ಹೇಳು, ಯಾರು ಮಾಡ್ತಾರೆ ಇವಾಗಿನ ಕಾಲದಾಗೆ ಅಂತೇಳಿ? ಹಂಗೆ ಯಾರು ಮಾಡಲ್ಲ. ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ಬೇಕು. ನಾವೆಲ್ಲ ಹೇಳೋದು ಕೇಳೋದು ಎಲ್ಲ ಮಾಡ್ಬೇಕಾಯ್ತಂತ ಬಾ. ಯಾರು ಹೇಳಲ್ಲ ಕೇಳಲ್ಲ. ತಪ್ಪು ಮಾತಾಡ್ಸಿಲ್ಲ ಬೆಳಗ್ಗೆಯಿಂದ, ಬಿಡು ಬೇಡ ಅಂತ ಸುಮ್ಮನಾಗಿದ್ದೀವಿ ನಾವು. ಮತ್ತು ಬಿಡು, ಯಾರಿಗೆ ಒಂದು ಸತಿ ನೋಡ್ತಾರೆ, 2 ಸತಿ ನೋಡ್ತಾರೆ, ಮೇಲೆ ಬಿದ್ದು ಯಾರು ಮಾತಾಡ್ಸಲ್ಲ. 1 ಸತಿ 2 ಸತಿ ಮಾತಾಡಿಸಿ ಸುಮ್ಮನಾಗ್ತಾರೆ. ಏನು ಯಾರಿಂದ ಏನು ಒತ್ತು ಮಾಡಂಗಿಲ್ಲ, ಬೈಗಾಗಂಗಿಲ್ಲ ಅಂತಾರೆ. ಪ್ರವಿ ಅವರೇ ಪ್ರವಿ ಅವರೇ, ಮತ್ತೆ ನಾವು ಹೋಗ್ಬಿಟ್ಟು ನಮ್ಮ ಮಾವನ ಕರೆದು ಬಿಡೋಣ. ಆ ತನ್ವಿ ಎದುರಿಗೆ ನಮ್ಮ ಮಾವನ ಕರೆಯೋದು ಕಳಿಸೋದೆಲ್ಲ ಮಾಡೋಣ. ನಮ್ಮ ಮಾವನ ಚೆನ್ನಾಗಿ ನೋಡ್ಕೊಂಬನ. ಇವಾಗ ಆ ತನ್ವಿ ಹೋಗಿ ಅಂತ ಅವನ್ನ ಮದುವೆ ಆಗ್ಬಿಟ್ಲಲ್ಲ, ನನಗೆ ಅದೇ ತುಂಬ ಬೇಜಾರು.
ಅದಕ್ಕೆ ಅವಳು ಏನಾದರೂ ಮಾಡ್ಕೊಂಬಿ. ಇವಾಗ ನಮ್ಮ ಮಾನನ ಕರಿಯೋಣ. ನಮ್ಮ ಮಾನು ಚೆನ್ನಾಗಿರ್ಲಿ ಅವಳು ಕಣ್ಣೆದ್ರಿಗೆ, ಹಂಗಾದ್ರೆ ಮತ್ತೆ ಗೊತ್ತಾಗೋದು ಅಲ್ಲ. ಹೋಗಿ ಹೋಗಿ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಅಂಥವ್ನು ಮದುವೆ ಆಗ್ಯವಳಲ್ಲ ಅವಳು. ಅದಕ್ಕೆ ನಾವು ಮಾತಿ ಬೆರಳಾಗ್ಬಿಟ್ವಿ. ಅವನು ಮಾತಾಡೋಂಥ ಮಾತುಗಳಿಗೆಲ್ಲ ನಾವು ಬೆರಗಾಗಿ ಅವನು ಭಾಳ ಒಳ್ಳೆಯವನು ಅಂತೇಳಿ ಅಂದ್ಕೊಂಡಿದ್ವಿ. ಆದರೆ ಅವನು ಅವ್ರ ಅಕ್ಕಗಿನ್ನ ಒಂದಿಷ್ಟು ಒಳ್ಳೆಯವನೇ ಅಲ್ಲ ಅಂತೆ. ಅವನು ಒಂದೀಟು ಒಳ್ಳೆಯವನಲ್ಲ ಅಂತ ಹೇಳ್ತಾರೆ ಜನ. ನಾನು ನಮ್ಮ ಯಾರೋ ಪರಿಚಯ ಇದ್ರು ಕೇಳಿದ್ಕೆ ಒಂದು ಬುದ್ಧಿನೇ ಸರಿ ಇಲ್ಲ ಅಂತಾರೆ. ಒಟ್ಟು ಅವನೇನಿಲ್ಲ ರೋಡಿ ಜಾಂಬು, ಒಂಥರ ಮಾತಾಡೋದು ಅವನು ಹಿಂಗೆ ಅಂದರೆ ಹಂಗೆ, ಒಂಥರ ಎಲ್ಲರ ಕೊಟ್ಟು ಗಲಾಟೆ ಮಾಡ್ಕೊಂಬೋದು, ಬರೀ ಇಂಥವ್ಯಾವ ನಾವು ಅಂತ ಹೇಳಿ ಹೇಳಿದ್ರು. ಎಲ್ಲ ಗಲಾಟೆ ಮಾಡ್ಕೊಂಬೋದು ಎಲ್ಲ ಭಾಳ ಅವನು ಒಂಥರ ಏನರಾಗೇನು ಇಲ್ಲ ಅಂದ್ರೂ ಒಂಥರ ಏನೋ ಜೋರು ಮಾಡೋದು, ಯಾರ ಮೇಲಾದರೂ ಹಂಗೆ ಮಾಡ್ತಾನಂತೆ. ಅದಕ್ಕೆ ಅವಳಿಗೆ ಆಗಬೇಕು ಆ ತನ್ವಿಗೆ ಅಂತವ್ನ ಮದುವೆ ಆಗ್ಯವಳಲ್ಲ. ಅದಕ್ಕೆ ಇವಾಗ ನಮ್ಮ ಮಾನನ್ನ ನಾವು ಕರೆದು ಕಳಿಸೋಣ. ನಮ್ಮ ಮಾನನ ಕರ್ಕೊಂಬರೋಣ ನಮ್ಮ ಮನೆಗೆ. ನಮ್ಮ ಮಾನು ಬಂದರೆ ನಮಗೂ ಎಷ್ಟು ಸ್ವಲ್ಪ ಸಮಾಧಾನ ಆಗುತ್ತೆ, ನಮಗೂ ಕಷ್ಟ ಸುಖ ನೋಡೋಕ್ಕೆ. ಅವಳು ಏನಾದರೂ ಕಷ್ಟ ಸುಖ ಬಂದರೆ ನೋಡ್ತಾಳೆ, ನಮಗೂ ಏನೋ ಒಂದು ಒಳ್ಳೇದಾಗುತ್ತೆ ಅತ್ಲಾಗೆ. ಇನ್ನೂ ಸ್ವಲ್ಪ ದಿನ ಸುಮ್ಮನಿರೋದು, ಯಾಕಂದರೆ ಸ್ವಲ್ಪ ಬುದ್ಧಿ ಬರಬೇಕು. ಅದಕ್ಕೇ ಸುಮ್ಮನೆ ಇದ್ಬಿಡು. ಇವಾಗ ಬೇರೆ ನನ್ನ ಕೆಲಸದ ಬೇರೆ ಟೆನ್ಷನ್ ಆಗ್ಬಿಟ್ಟೈತೆ. ಅವರು ಇನ್ನೂ ಏನು ಹೇಳ್ತಾರೆ ಅನ್ನೋದು ಅದೊಂದು ನನಗೆ ಟೆನ್ಷನ್ನು. ಅದಕ್ಕೆ ಅಂತ ಸ್ವಲ್ಪ ಸುಧಾರಿಸು. ಇದೆಲ್ಲ ಅದು ಏನಾಗುತ್ತೆ ಏನು ಎತ್ತ ಅಂತೇಳಿ ನೋಡ್ಬಿಟ್ಟು ಆಮೇಲೆ ಬೇಕಾದರೆ ಕರೆದ್ರೆ ಆಯಿತು. ಇವಾಗ ಸದ್ಯಕ್ಕೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಸ್ವಲ್ಪ ದಿನ ಸುಮ್ಮನಿದ್ಬಿಡು. ನಾವಿಬ್ಬರು ಹೆಂಗೋ ನೆಮ್ಮದಿಯಾಗಿರೋದು ನೋಡೋಣ. ಇಬ್ಬರು ಅನುಭವಿಸ್ಲಿ, ಇಬ್ಬರಿಗೂ ಗೊತ್ತಾಗಬೇಕು ನಮ್ಮ ಬೆಲೆ ಏನು ಅಂತ ಹೇಳಿ. ಯಾತ ಮಾತಾಡ್ತಾ ಇದ್ರಿ ಗಂಡ ಹೆಂಡತಿ? ಏನಿಲ್ಲ ರೊಕ್ಕಮ್ಮಕ್ಕ, ಅದೇ ನಮ್ಮ ಮಾನನ್ನ ಕರೆಯನ ಕಳ್ಸೋಣ, ಯಾರನ್ನೊಬ್ರು ಹೋಗ್ತಾ ಇರ್ಲಪ್ಪ ಅಂತಂದೆ. ಅದಕ್ಕೆ ಇನ್ನೂ ಸ್ವಲ್ಪ ಬುದ್ಧಿ ಬರಲಿ, ಏನು ಬೇಡ ಸುಮ್ಮನಿರು, ಕರೆಯೋದು ಬೇಡ ಅಂತ ಹೇಳ್ತಾ ಇದ್ದೀಯಪ್ಪ. ನಾನು ಏನಂದ್ರೆ ಕಾರ್ಡ್ ಕಳ್ಸಿದ್ರೆ ಹೆಂಗೋತ್ಲಂಗೆ ನಮಗೂ ಹೋಗ್ತಾ ಇದ್ರೆ ಒಂಥರ ಧೈರ್ಯ ಅಂತ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ. ಕರೆಯೋದತ್ಲಾಗ ಅವಳ ಹಣೆ ಬರ ಅದ್ಲತ್ತ. ಏನು ಮಾಡೋದು ಹೇಳು, ಏನು ಮಾಡೋಕ್ಕಾಗಲ್ಲ. ಕಾರ್ಡ್ ಕಳಿಸ್ರಮ್ಮ ಏನು ಅಲ್ಲ ಸಂಬಂಧದಂಗೆ ಅಲ್ವೇ ಸುಗುಣಮ್ಮನ ಮೊಮ್ಮಗನೇ ತಾನೇ. ಬಿಡು, ಏನು ಅವ್ರ ಅತ್ತೆ ಮೊಮ್ಮಗನೇ ಆಗಿರೋದು, ಏನಾಗಲ್ಲ. ನೀನು ಏನು ಸಂಬಂಧ ಏನು ಬೇರೆ ಕಡೆಲಾಗಿದ್ರೆ ಬಿಡಪ್ಪ ಅನ್ಬೋದು. ಸಂಬಂಧ ಅಂದಮೇಲೆ ನೆಂಟ್ರು ಆಗ್ಬೇಕು ಅಂದಮೇಲೆ ಸುಮ್ಮನೆ ಸೆನಕಿರೋದು ನೋಡ್ಬೇಕು. ಓಟುನು ಇವಾಗ ಇದು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಸಣ್ಣ ಪಿಳ್ಳೆ ಅದು ಅವ್ನು ಯಾರನ್ನ ಆಗೈತಂತೆ, ಸಣ್ಣ ಪಿಳ್ಳೆ ಅವ್ನು ಯಾರನ್ನ ಆಗೈತಂತಲ್ಲಮ್ಮ. ಅವನು ಓಟುನು ಒಳ್ಳೆನಲ್ವಂತಮ್ಮ, ಅಲ್ಲಿ ಯಾರಂಗೆ ಹೊಮ್ತಿದ್ರು. ಏನು ಮಾಡೋದಕ್ಕ, ಹಿಂಗೆ ಮಾಡ್ಬಿಟ್ಟವಳೆ ಅವಳು ಸಣ್ಣವಳು. ಅವಳದೇ ನಮಗೆ ಇವಾಗ ಚಿಂತೆ ಆಗಿರೋದು. ಅಯ್ಯೋ ಸವಾಸ ಎಲ್ಲ ಹೋಗತ್ಲಾಗೆ ಹೋಗಿ ಅಂತನ್ನು ಮದುವೆ ಆಗ್ಯವಳೆ. ಒಳ್ಳೆನಲ್ಲ ಅವನು, ಒಟ್ಟು ಲೋಫರ್ ಅಂತವನ್ನ ಮದುವೆ ಆಗ್ಯವಳಲ್ಲ. ಏನು ಮಾಡೋದು ಅನ್ನಿಸ್ತೈತೆ ನನಗೆ. ಹೋಗು, ನ್ಯಾವೇದಾನ ಆಗಿದ್ರೆ ಬಿಡಪ್ಪ. ನ್ಯಾವೇದಾನ ಹೆಂಗೋ ಇವಾಗ ನಮ್ಮ ಮಾನು ಮದುವೆ ಆಗ್ಯವಳ, ಪ್ರೀತಿರೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ಅವ್ರ ಅತ್ತೆ ಎಲ್ಲನೂ ಮನೆ ಕಡೆಗೆಲ್ಲ ಸೆನಕ ಇದ್ದಾರೆ. ಹೆಂಗ ಸೆನಕಿರೋದ್ರಿಂದ ನಮ್ಗೇನೇನು ಚಿಂತೆ ಇಲ್ಲ. ಇವಾಗ ಇವಳ್ದೆ ನಮಗೆ ಚಿಂತೆ, ಹೆಂಗೋ ಏನೋ ಎತ್ತ ಅಂತ. ಇವಳು ನಮ್ಮ ಮಾನು ಹೆಂಗ ಸುಖವಾಗಿ ಸೆನಕ ಇದ್ದಾಳೆ. ನಾನು ಅದಕ್ಕೆ ಇವಳಿಗೆ ಆಗ್ಯವಳೆ ಅನುಭವಿಸ್ಲಿ. 2 ದಿನ ಅನುಭವಿಸಿದ್ರೆ ಗೊತ್ತಾಗೋದು ಅಂತ ನಾನು ಅನುಭವಿಸ್ಬೇಕು. 2 ದಿನ ಯಾರೇ ಆಗಲಿ ತಂದೆ ತಾಯಿ ಬಿಟ್ಟೋಗಿ ಅನುಭವಿಸ್ಬೇಕು. ಅದ್ರ ಕಷ್ಟ ಏನು ಅಂತ, ತಂದೆ ತಾಯಿ ಇಲ್ಲ ಅಂತಂದರೆ ಅದ್ರ ಬೆಲೆ ಏನು ಅಂತ ಗೊತ್ತಾಗಬೇಕು. ಗೊತ್ತಾಗಿ ಅನುಭವಿಸ್ಬೇಕು. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ದಿನ ಯಾರನ್ನೂ ಕರೆಯೋದು ಬೇಡ, ನಿಮ್ದಾಗಿದ್ದು ಬಿಡೋಣ ಅಂತ. ಯಾಕೆ ಸುಮ್ಮನೆ ಬಿಡೋಕ್ಕಾತ್ಲಾಗೆ. ನಾವೇನೋ ಒಂದು ಒಳ್ಳೇದು ಮಾಡೋಕೆ ಹೋಗ್ತೀವಿ, ದೇವ್ರು ನಮಗೆ ಹಿಂಗೆ ತಂದು ಕೊಡ್ತಾನೆ. ಒಳ್ಳೆಯವ್ರಿಗೆ ಕಷ್ಟ ಜಾಸ್ತಿ ಯಾಕ, ಏನು ಮಾಡೋದು. ಹಂಗೆ ಕಣಪ್ಪ ಅಂತಡಿ ಬೋಲ್ ಬೇಜಾರಾಗುತ್ತೆ. ಅಯ್ಯೋ ಯಾರಿಗೆ ಆಗಲಿ ಹಂಗೆ ತಗ. ಬೋಲ್ ಬೇಜಾರಾಗುತ್ತೆ ಅನ್ನಿಸತಿ ನೆನೆಸ್ಕೊಬಿಟ್ರೆ. ಇದೇನಪ್ಪ ಹಿಂಗಾಗುತ್ತೆ ಸಡನ್ನಾಗಿ ಅನಿಸುತ್ತೆ ಅಲ್ಲ. ಇವಾಗ ನಮ್ಮ ಮಾನು ಒಳ್ಳೆಯವ್ರನ್ನೇ ಮದುವೆ ಆಗ್ಯವಳೆ ಅಂತ ಅನ್ನಿಸ್ತೈತಿ. ಈಗ ನೆನೆಸ್ಕೊಂಡ್ರೆ ನಮ್ಮ ಮಾನುನೇ ವಾಸೆ ಅದು ಮದುವೆ ಆಗಿದ್ದೆ ಒಳ್ಳೇದಾಯ್ತು ಅಂತ ಅನ್ನಿಸ್ತೈತೆ ನನಗೇನ. ನಾವು ಇವಳು ತಪ್ಪು ಮಾಡಿಳು, ನಮ್ಮ ತನ್ವಿ ಚೆನ್ನಾಗಿರಲಿ ಅಂತ ನಾವು ಅಂದ್ಕೊಂಡ್ವಿ. ಅದೆಲ್ಲ ಉಲ್ಟಾ ಆಯಿತು. ನಾವು ಅಂದ್ಕೊಂಡಿದ್ದೆ ಒಂದು, ಆಗಿದ್ದೆ ಒಂದು. ನಾವೇನು ಅಂದ್ಕೊಂಡಿದ್ವಿ, ಇದೇನೋ ಆಯಿತು ಅಮ್ಮಂಗೆ ಆಯ್ತಲ್ಲ. ಏನು ಮಾಡೋದು, ನನಗಂತೂ ಭಾಳ ಬೇಜಾರಾಗ್ತೈತೆ. ಏನು ಮಾಡೋದು ಏನೋ ಅಂತ ಅನ್ನಿಸ್ತೈತೆ ಕಣಕ್ಕ. ಒಂದೊಂದ್ಸತಿ ಏನಪ್ಪ ಇದಿಬ್ಬರು ಮಕ್ಳಿದ್ರು ಇಂಥ ನೋವು ಅಂತ ಅನಿಸುತ್ತೆ. ಒಂದು ಗಂಡು ಮಕ್ಳಿದ್ದಿದ್ರೆ ವಾಸಿ ಆಗಿತ್ತು ಅಂತ ಒಂದ್ಸತಿ ಅನ್ನಿಸ್ತೈತೆ. ಈಗ ಗಂಡು ಮಕ್ಳಿದ್ದಿದ್ರೆ ನನಗೆ ಎಷ್ಟೋ ಒಂದು ಸ್ವಲ್ಪ ಸಮಾಧಾನ ಆಗತ್ತೆ ಕಣಕ್ಕ. ಬಿಡು, ಅವರಿಬ್ರು ಇಲ್ದಿದ್ರೋಟೆ ನನ್ನ ಮಗ ಇದ್ದಾನೆ ಅಂತೇಳಿ ಹಂಗೆ ನೋಡ್ಕೊಂಡಿರ್ತಿದ್ದೆ. ಬಿಡು, ಇವರೇ ಸಾಕೊಂಬಂಗಾತು ಈಗ ಅನ್ನಿಸ್ತೈತೆ. ಒಬ್ಬ ಗಂಡು ಮಗ ಇರಬೇಕಾಗಿತ್ತು ಅಂತ. ಅಯ್ಯೋ ಅವೆಲ್ಲ ಅನ್ಕಮ್ಮಕ್ಕೆ ಹೋಗ್ಬೇಡ, ಸುಮ್ಕಿರು. ಯಾವ ಗಂಡು ಮಕ್ಕಳು ಆಗಲ್ಲ ನೋಡಲ್ವೇ ನಮ್ಮ ಮನೆಯಾಗ್ಲಾನು ಒಂದು ಸೂಸ ಹೇಳ್ದಂಗೆ ಕೇಳಲ್ಲ. ಯಾತನ ಹೇಳಿರಿ ಅಮ್ಮ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರು ಅಂತಾನೆ. ಇವಾಗಿನ ಕಾಲದಾಗೆ ಹೆಣ್ಮಕ್ಳೇ ವಾಸೆ ಕಣಮ್ಮ. ನೀನು ಇವತ್ತು ಅದೃಷ್ಟವಂತಿ ಅಂತ ಹೇಳ್ಬೋದು. ಇಬ್ರು ಹೆಣ್ಣು ಹುಡುಗರು ನಮ್ಮ ಮದುವೆ ಮಾಡಿ ಕಳಿಸಿ ನೆಮ್ಮದಿಯಾಗಿರೋದು ನೋಡು. ಯಾತನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಾರು ತಮ್ಮ. ಸುಮ್ಮನೆ ಚೆನ್ನಾಗಿರೋದು ನೋಡು. ಓಡು ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ.
ನೋಡಿದ್ರಲ್ಲ ವೀಕ್ಷಕರೇ, ನಾವು ನಮ್ಮ ಮಾನ್ವಿತನ ಕರೆಯೋಣ, ನಮ್ಮ ಮಾನ್ವಿತನ ಹತ್ರ ಚೆನ್ನಾಗಿರೋಣ ಅಂತ ಅಂದ್ಕೊಂಡಿದ್ದೀವಿ. ಈಗ ಅನ್ನಿಸ್ತಾ ಐತೆ ನಮಗೆ ನಮ್ಮ ಮಾನು ಮದುವೆ ಆಗಿರೋದು ಒಳ್ಳೇದೇ ಆಯಿತು, ಒಳ್ಳೆ ಹುಡುಗನೇ ಮದುವೆ ಆದ್ಲು ಅಂತೇಳಿ ಅನ್ನಿಸ್ತಾ ಐತೆ. ನಿಜವಾಗ್ಲೂ ಇವಾಗ ಏನೋ ಒಂಥರ ಸಮಾಧಾನ ಆದಂಗೆ ಆಗ್ತಾಯಿದೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟರನ್ನ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.